ನಮಸ್ಕಾರ ಸ್ನೇಹಿತರೆ, ಬನ್ನಿ ಗುರುರಾಯರ 353ನೇ ಆರಾಧನೆಯನ್ನು ಆಚರಿಸೋಣ. ಇದು ಧಾನ್ಯ ಪೂಜೆಯನ್ನು ರಾಯರ ಆರಾಧನೆ ಆಗೋದಕ್ಕೆ ಮೊದಲು ಆಚರಿಸ್ತಾರೆ. ಇದು ವಿದ್ಯಾಪೀಠ ಕೃಷ್ಣ ಮಠದಲ್ಲಿ ನಡೆದಿದ್ದು. ಎಲ್ಲ ಧಾನ್ಯಗಳನ್ನು ತರಕಾರಿನ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ. ರಾಯರ ಆರಾಧನೆಯನ್ನು 3 ದಿನ ಆಚರಿಸ್ತಾರೆ. ಒಂದು ಪೂರ್ವಾರಾಧನೆ, ಮಧ್ಯಾರಾಧನೆ ಮತ್ತು ಉತ್ತರಾರಾಧನೆ ಅಂತ. ಈ 3 ದಿನದ ಮೊದಲು ಈ ಧಾನ್ಯಗಳನ್ನಿಟ್ಟು ಪೂಜೆ ಮಾಡ್ತಾರೆ. ಉಪಯೋಗಿಸುವ ಎಲ್ಲ ಧಾನ್ಯಗಳನ್ನು, ತರಕಾರಿಗಳನ್ನು ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಎಲ್ಲ ಧಾನ್ಯಗಳನ್ನು ನೋಡ್ಬೋದು. ಅದನ್ನು ರಾಯರ ಬೃಂದಾವನ ರೀತಿಯಲ್ಲಿ ಅಲಂಕರಿಸಿದ್ದಾರೆ. ಬನ್ನಿ ರಾಯರನ್ನು ಸ್ಮರಿಸೋಣ, ನಮ್ಮ ಎಲ್ಲ ದುಃಖಗಳನ್ನು ದೂರ ಮಾಡೋಣ. ಶ್ರೀ ರಾಘವೇಂದ್ರಾಯ ನಮಃ ಅಂತ ಎಷ್ಟು ಸಲ ಆದರೆ ಅಷ್ಟು ಸಲ ಹೇಳಿಕೊಳ್ಳಿ.